ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಹೃದಯ ಭಾಗವಾಗಿರುವಂತಹ ಸಂತೆ ಮೈದಾನ ಕುವೆಂಪು ನಗರಕ್ಕೆ ನಾವಿವತ್ತು ಬಂದಿದ್ದೀವಿ. ಈಗಲೂ ಸತ್ತು ಬದುಕಂಗದೀನಿ ಕಣವ. ಮನೆ ಇಲ್ಲ, ಸೈಟ್ ಇಲ್ಲ, ರೋಡಿಗೆ ಹೋಗ್ತಾ ಇದಾರೆ ಮನೆಗಳು. ಒಂದು ಅಕ್ಕಪತ್ರ ಕೊಟ್ಟಿಲ್ಲ ಊರಲ್ಲಿ. 30 ವರ್ಷ 40 ವರ್ಷ ಆಗಿಲ್ಲೇ ಬಿದ್ದಿದೀವಿ ಕಣವ. ಇಷ್ಟು ವರ್ಷದಿಂದನೂ ನಾವ್ ಇಲ್ಲೇ ಇದೀವಿ ವಾಸವಾಗಿಂತ ಪ್ರೂಫ್ ಇದೆ ನಮ್ಮ ಹತ್ರ ಎಲ್ಲ. ಆದ್ರೆ ನಮಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ. ಆ ಕಡೆ ಈ ಕಡೆ ಎಲ್ಲಾ ಬೀದಿಗಳ ಕಡೆ ಎಲ್ಲ ಕೊಟ್ಟಿದ್ದಾರೆ, ನಮಗ್ ಮಾತ್ರ ಇದುವರೆಗೂ ಏನು ಮಾಡ್ಕೊಟ್ಟಿಲ್ಲ. ಮುಂಚತ್ವ ಇದ್ದಾರಾದ್ರೆ ಮಾಡ್ಕೊಡ್ಬೇಕು ಅದನ್ನ. ಮುಂಚತ್ವ ಓಟ್ ಕೇಳಕ್ಕೆಲ್ಲ ಬರ್ತಾರೆ, ಆ ಬಡವ್ರ ಬಗ್ರ ಹತ್ರ ಎಲ್ಲ ಕೇಳ್ತಾರೆ, ಮಾಡ್ತೀವಿ ಅಂತಾರೆ, ಮತ್ತೆ ಅಳತೆ ಮಾಡ್ತಾರೆ, ಹೋಗ್ತಾರೆ. ನಾವ್ ಏನ್ ಮಾಡೋದು ಅವಾಗ? ಯಾರನ್ನ ಕೇಳೋದು ನಾವು? ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಹೃದಯ ಭಾಗವಾಗಿರುವಂತಹ ಸಂತೆ ಮೈದಾನ ಕುವೆಂಪು ನಗರಕ್ಕೆ ನಾವಿವತ್ತು ಬಂದಿದ್ದೀವಿ. ಕುವೆಂಪು ನಗರದಲ್ಲಿ ಸುಮಾರು 30-40 ವರ್ಷಗಳಿಂದ ಮೂಲ ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ. ಕೊರಮ, ಕೋರ್ಚ ಅಂತ ಅಂತ ಹೇಳ್ತೀವಿ, ಆ ಸಮುದಾಯದವರು ಕೂಡ ಇವತ್ತು ಇಲ್ಲಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವರು ವಾಸ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳಾದ್ರೂ ಕೂಡ ಅವರಿಗೆ ಹಕ್ಕುಪತ್ರ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳಾಗಿರಬಹುದು, ಕರೆಂಟು, ರಸ್ತೆನೆ ಒಂದು ಕಾಂಕ್ರೀಟ್ ರಸ್ತೆನ ಕಾಣದಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಎಲ್ಲೂ ಇಲ್ಲ. ಕಡೂರಿನ ತಾಲೂಕಿನಿಂದ 1 ಕಿಲೋಮೀಟರ್ ಮಾತ್ರ ವ್ಯಾಪ್ತಿ, ಅದು ನಗರ ಸಭೆಗೆ ಸೇರುತ್ತೆ. ಆದ್ರೂ ಕೂಡ ಇಲ್ಲಿ ಇಷ್ಟು ವರ್ಷ ಕಳೆದ್ರೂ ಕೂಡ ಮೂಲಭೂತ ಸೌಕರ್ಯಗಳು ಕೂಡ ವಂಚಿತರಾಗಿದ್ದಾರೆ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮೂಲ ನಿವಾಸಿಗಳನ್ನ ನಾವು ಕೇಳೋಣ. ಇಲ್ಲೆಲ್ಲ ಬಂದು 30 ವರ್ಷದಿಂದ ವಾಸವಾಗಿದ್ದಾರೆ. ನಾನ್ ಬಂದು ಇಲ್ಲಿಗೆ ಒಂದು 10 ವರ್ಷ ಆಯ್ತು. ಅವಾಗಿಂದನೂ ಹಕ್ಕುಪತ್ರ ಇಲ್ಲ. ಕೇಳಿದ್ರೆ ಇವತ್ತು ನಾಳೆ ಈಗ ಆಗ ಅನ್ಕೊಂಡೇ ಇದ್ದಾರೆ. ಬಂದವರೆಲ್ಲ ಹೇಳಿ ಹೋಗ್ತಾರೆ. ಯಾರು ಇದುವರೆಗೂ ಮಾಡ್ಕೊಟ್ಟಿಲ್ಲ. ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಅಂತ ಹೋರಾಟ ಮಾಡ್ತಾ ಇದೀವಿ. ಮೊನ್ನೆ ಈಗ ಒಂದು 3 ತಿಂಗಳಾತನಲ್ಲ, ತಾಲೂಕು ಆಫೀಸಿಗೆ ಹೋಗಿ ಎಲ್ಲ ಸ್ಟ್ರೈಕ್ ಮಾಡಿ ಎಲ್ಲ ಮಾತಾಡಿ ಬಂದರು. ಮತ್ತು ಅದರಿಂದನೂ ಏನು ಪ್ರಯೋಜನ ಇಲ್ಲ. ಇವತ್ತು ನಾಳೆ ಮೇಡಮ್ ಇವರು ತಾಲೂಕು ಆಫೀಸಲ್ಲಿ ಮೇಡಮ್ಮೇ ಹೇಳಿದ್ರು, ಆಗುತ್ತೆ ಇದು ಹಂಗೆ ಹಿಂಗೆ ಅಂತ ಏನೇನು ಅವರು ಆಶ್ವಾಸನೆ ಕೊಟ್ಟರು. ಇವಾಗ ಅಂತ ಹಿಂಗೆ ತಳ್ಕೊಂಡು ಹೋಗ್ತಿದ್ದಾರೆ. ಏನೊಂದು ಇಲ್ಲಿ ನಮಗೆ ಸೌಲಭ್ಯ ಇಲ್ಲ. 30 ವರ್ಷದಿಂದ ಓಟ್ ಹಾಕ್ಸ್ಕೊಂತಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ, ಎಲ್ಲ ಪ್ರತಿಯೊಂದು ನಾವು ಇಲ್ಲಿದ್ದೀವಿ ಅನ್ನೋ ಪ್ರೂಫ್ ಎಲ್ಲ ಇಲ್ಲೇ. ಇಷ್ಟು ವರ್ಷದಿಂದನೂ ನಾವು ಇಲ್ಲೇ ಇದ್ದೀವಿ ವಾಸವಾಗಿಂತ ಪ್ರೂಫ್ ಇದೆ ನಮ್ಮ ಹತ್ರ ಎಲ್ಲ. ಆದರೆ ನಮಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ಬೀದಿಗಳ ಕಡೆ ಎಲ್ಲ ಕೊಟ್ಟಿದ್ದಾರೆ, ನಮಗೆ ಮಾತ್ರ ಇದುವರೆಗೂ ಏನು ಮಾಡಿಕೊಟ್ಟಿಲ್ಲ. ನಮ್ಗೆ ರೋಡ್ ವ್ಯವಸ್ಥೆ ಇಲ್ಲ, ಹಕ್ಕುಪತ್ರ ಇಲ್ಲ, ಏನೇನು ಇಲ್ಲ, ಸೌಲಭ್ಯನೇ ಏನಿಲ್ಲ, ಚರಂಡಿ ಇಲ್ಲ, ಮನೆಗಳಿಗೆ ವಾಸ್ತವಾಗಿರೋಕ್ಕೆ ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ, ಏನಿಲ್ಲ. ಎಲ್ಲ ಇದಕ್ಕೆ ಬಂದೈತೆ. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ, ಹೋಗ್ತಾರೆ, ಬರ್ತಾರೆ, ಮುನ್ಸಿಪಾಲ್ಟಿ ಬರ್ತಾರೆ, ಅಳತೆ ಮಾಡ್ತಾರೆ, ಸೈಟ್ ಕೊಡ್ತೀವಿ ಅಂತಾರೆ, ಏನೇನು ಇಲ್ಲ ನಮ್ಗೆ. ಹಂಗಾಗಿ ನಾವು ಎಲ್ಲಿ ಎಲ್ಲ ರೋಡ್ ಸೈಡಾಗೆ ಇದ್ದೀವಿ. ಒಂದು ಚರಂಡಿ ಬೇಕು ನಮ್ಗೆ, ರೋಡ್ ಬೇಕು, ಮನೆಗೆ ಹಕ್ಕುಪತ್ರ ಬೇಕು, ಕಂದಾಯ ಕಟ್ತೀವಿ. ನಾವು ಬಡವ್ರು ಕೂಲಿ ಮಾಡಿದ್ರಾದ್ರೂ ಕಟ್ತೀವಿ ನಾವು ಕಂದಾಯನ. ಬೇಕು ನಮ್ಗೆ, ರೋಡ್ ಬೇಕು, ಚರಂಡಿ ಬೇಕು, ಮನೆಗೆ ಹಕ್ಕುಪತ್ರ ಬೇಕು, ಎಲ್ಲ ಬೇಕು ನಮ್ಗೆ. ಎಲ್ಲಿ ತಾಲೂಕು ಆಫೀಸ್ ಹತ್ರ ಹೋಗಿ ಹಕ್ಕುಪತ್ರ ಬೇಕು ಅಂತ ಕೇಳಿದ್ವಿ, ಕೊಡ್ತೀವಿ ಅಂತ ಹೇಳ್ತಾರೆ, ಕಳಿಸ್ತಾರೆ. ಮತ್ತೆ ಹೋದ್ರೆ ಕೇಳಿದ್ರೆ ಮತ್ತೆ ಕಿವಿಗೆ ಹಾಕೊಳ್ಳೋದಿಲ್ಲ. ಅಧಿಕಾರಿಗಳು ಯಾರು ಭೇಟಿ ಮಾಡಿದ್ರ? ಇಲ್ಲಿ ಅಧಿಕಾರಿಗಳನ್ನ ಎಲ್ಲರೂ ಬಂದಿದ್ರು ಮೇಡಮ್, ಎಲ್ಲರೂ ಬಂದು ಹೋಗಿದ್ದಾರೆ. ಯಾರು ಕಿವಿಗೆ ಹಾಕೊಳ್ಳಲ್ಲ. ಇಲ್ಲಿ ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ. ಅಂದರೆ ಮಾಡ್ಕೊಡ್ತೀವಿ, ಕೊಟ್ಟೇ ಕೊಡ್ತೀವಿ, ಇವತ್ತಲ್ಲ ನಾಳೆ ಅಂತಾರೆ. ಬಂದರೆಲ್ಲ ಹಂಗೆ ಹೇಳ್ತಾರೆ. ಒಬ್ಬರು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನಮ್ಗೆ. ಬೇಕೇ ಬೇಕು ನಮಗೆ. ನಾವು ಎಲ್ಲಿ ಹೋಗ್ಬೇಕು? ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಎಲ್ಲಿ ಹೋಗ್ಬೋದು ನಾವು? ಬುಟ್ಟಿ ಕೆಲಸ ಮಾಡ್ತೀವಿ, ಈಗ ಗುಡ್ಡಕ್ಕೆ ಹೋಗ್ತೀವಿ, ಬಿದ್ರು ಕೊಡಲ್ಲ, ಏನಿಲ್ಲ. ಅದಕ್ಕೂ ದುಡ್ಡು ಕೊಟ್ಟು ತಗೊಬಂದು ಜೀವನ ಮಾಡಬೇಕು. ನಮ್ಮದು ಜೀವನ ಅಂದರೆ ಹೆಂಗೈತೆ ಅಂದರೆ ಇಲ್ಲಿ ಪರಿಸ್ಥಿತಿ ಹೇಳ್ಕೊಳಕ್ಕೆ ಆಗೋದಿಲ್ಲ. ಆ ಥರ ಇದೆ ನಮ್ಮ ಪರಿಸ್ಥಿತಿಗಳು. ಏನು ಮಾಡೋದು? ನಾವೆಲ್ಲರೂ ಬರ್ತಾರೆ, ಹೋಗ್ತೀವಿ. ನಾವೆಲ್ಲ ಹೋಗಲಿ ತಾಲೂಕು ಆಫೀಸ್ ಹತ್ರವೆಲ್ಲ ಹೋಗಿ ಮೀಟಿಂಗ್ ಎಲ್ಲ ಮಾಡಿದೀವಿ. ಏನಂತ ಹೇಳ್ತಾರೆ ಅಧಿಕಾರಿಗಳು? ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಮಾಡ್ಕೊಡಲ್ವಲ್ಲ ನಮಗೆ. ಏನು ಮಾಡೋದು? ಎಷ್ಟಂತ ಕೇಳೋದು? ನಾವು ಕೇಳಿ ಬಂಡಕ್ಕೆ ಬಿದ್ದುಬಿಟ್ಟಿದ್ದೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಅವರು ಕಿವಿಗೆ ಹಾಕೊಳ್ಳಲ್ಲ, ಏನಿಲ್ಲ. ಎಷ್ಟಂತ ಮಾತಾಡಿ ಕೇಳಕ್ಕಾಗುತ್ತೆ? ನಾವು ಮನುಷ್ಯತ್ವ ಇದ್ದಾರಾದ್ರೆ ಮಾಡ್ಕೊಡ್ಬೇಕು ಅದನ್ನ. ಮನುಷ್ಯತ್ವ ಓಟ್ ಕೇಳಕ್ಕೆಲ್ಲ ಬರ್ತಾರೆ, ಆ ಬಡವ್ರ ಬಗ್ರ ಹತ್ರ ಎಲ್ಲ ಕೇಳ್ತಾರೆ, ಮಾಡ್ತೀವಿ ಅಂತಾರೆ, ಮತ್ತೆ ಅಳತೆ ಮಾಡ್ತಾರೆ, ಹೋಗ್ತಾರೆ. ನಾವ್ ಏನ್ ಮಾಡೋದು ಅವಾಗ? ಯಾರನ್ನ ಕೇಳೋದು ನಾವು? ಮನೆ ಇಲ್ಲ, ಮಠ ಇಲ್ಲ, ಮರದಡಲ್ಲಿ ಇದೀವಿ ಕಣವ. ಕಷ್ಟ ಆಗಿ ಹೋಟ್ಲಿಗೆ ಹೋಗ್ತೀನಿ, ಒಂದೆರಡು ಕುಕ್ಕಿ ಅಂದ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನಗೇನು ಇಲ್ಲ ಕಣವ, ಯಾರು ನೋಡೋರಿಲ್ಲ. ಅಲ್ಲೆಲ್ಲ ಬಿದ್ದು ಸಾಯ್ತೀನಿ. ಅವ್ರ ಮನೆಗೆ ಒಂಚೂರು ಲೋಟ ಊಟ ಇಸ್ಕೊಂಡೋಗಿ ತಿಂತೀನಿ. ಎಲ್ಲರೂ ಒಂಚೂರು ಅನ್ನ ಕೊಡ್ತಾರೆ, ಅಜ್ಜಿಗೆ ಮುದುಕಿ ಸತ್ತು ಹೋಗುತ್ತೆ ಅಂತ ಹೇಳಿ. ಏನೂ ಇಲ್ದಂಗೆ ಆಗೈತೆ. ಈಗಲೂ ಸತ್ತು ಬದುಕಂಗದೀನಿ ಕಣವ. ಮನೆ ಇಲ್ಲ, ಸೈಟ್ ಇಲ್ಲ, ರೋಡಿಗೆ ಹೋಗ್ತಾ ಇದಾರೆ ಮನೆಗಳು. ಒಂದು ಅಕ್ಕಪತ್ರ ಕೊಟ್ಟಿಲ್ಲ ಊರಲ್ಲಿ. 30 ವರ್ಷ 40 ವರ್ಷ ಆಗಿಲ್ಲೇ ಬಿದ್ದಿದ್ದೀವಿ ಕಣವ. ಏಳ್ಗುಂಡೆಯಲ್ಲಿ ಯಾರು ನೋಡೋರಿಲ್ಲ, ಯಾರು ಬಂದು ನೋಡೋರಿಲ್ಲ. ಅವ್ರು ಸಾವುಕಾರರು, ಅವ್ರು ಚೆನ್ನಾಗಿರ್ತಾರೆ, ಬಡವ್ರು ಹೆಂಗಾರು ಹೋಗಲಿ ಬಿಡು ಅಂತ. ಏನು ಮಾಡೋಣ? ಗಜೆ ಅದಿ ಕಣವ. ಮರದಾಡಿಯಲ್ಲಿ ಬೇಯಿಸ್ಕೊಂಡು ತಿಂದ್ಕೊಂಡು, ಕೂಲಿ ಮಾಡ್ಕೊಂಡು, ಹೋಟ್ಲಾಗಿ ಪಾತ್ರೆ ಬೆಳ್ಕೊಂಡು, ಹೆಂಗೆ ಲೋಟ್ ಕೊಡಲ್ಲ ಅದೀವಿ ಕಣವ. ಹುಷಾರಿಲ್ಲ, ಈಗಲೂ ಸಾಯ್ತಾ ಇದ್ದೀನಿ.
ನಮಗೇನಾರ ಒಂದು ಕುಪನ್ ಕಾರ್ಡ್ ಇಲ್ಲ, ಹಕ್ಕುಪತ್ರ ಇಲ್ಲ, ಏನೂ ಮಾಡಿಸ್ಕೊಟ್ಟಿಲ್ಲ ಕಣವ. ಸುಮ್ಕೆ ಒಂದು ಮನೆಗೇನೋ ಕಟ್ಕೊಂಡು ಗುಡಿಸಲು ಕಟ್ಕೊಂಡು ಎಲ್ಲ ಅವರೇ, ಏನೂ ಕೊಟ್ಟಿಲ್ಲ ನಮಗೆ ಅವರು. ಸುಮ್ಕೆ ಮನೆ ಕಟ್ಕೊಂಡು ಕೂಲಿ ಮಾಡ್ಕೊಂಡು ತಿಂತಿದ್ದಾರೆ ಅಷ್ಟೇ. ಏನೂ ಕೊಟ್ಟಿಲ್ಲ ನಮಗೆ, ಒಂದು ಮನೆ ಕೊಟ್ಟಿಲ್ಲ, ಒಂದು ಮಠ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅವರೇ ಕಟ್ಕೊಂಡು ಸುಮ್ಕೆ ಒಂದು ಹಕ್ಕುಪತ್ರನ ಮಾಡಿಸ್ಕೊಟ್ಟಿಲ್ಲ. ಬಡವ್ರ ಬಗ್ಗರಿಗೆ ಏನೂ ಕೊಟ್ಟಿಲ್ಲ. ಒಂದು ಬೆಂಡ ತಾಯಿ ಏನಂತ ಏನು ಮಾಡೋಣವ. ನಮಗೇನಾರು ಒಂದು ಮಾಡಿ ಔಷಧ ಮಾಡಿ ಕೊಡ್ಬೇಕವ ಬಡವ್ರ ಬಗ್ಗರಿಗೆ. ಸತ್ತು ಬದುಕ್ತಾ ಇದೀವಿ. ಎಲ್ಲ ಸಾವುಕಾರರೇ ಬದುಕಬೇಕಾ, ಶ್ರೀಮಂತರು ಬದುಕಬೇಕಾ, ಬಡವ್ರು ಬದುಕಬಾರ್ದ? ಬಡವರಿದ್ರೆ ಮತ್ತೆ ಸಾವುಕಾರರಾಗೋದು, ಬಡವರಿದ್ರೆ ಮತ್ತೆ ಸಾವುಕಾರರಾಗೋದು. 10 ಜನ ಬಡವ್ರು ಸೇರ್ಕೊಂಡ್ರೆ ಸಾವುಕಾರರಾಗ್ತಾರೆ ಅವರು. ಇಂಥದ್ದು ಕುಚ್ಚಿ ಆಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಏನು ಹೇಳಿಲ್ಲ, ಮಾಡ್ತೀನಿ ಅಂತ ಹೇಳ್ತಾರೆ, ಎಲ್ಲ ಹಕ್ಕುಪತ್ರ ಮಾಡ್ತೀನಿ ಅಂತ ಹೇಳ್ತಾರೆ, ಎಲ್ಲ ಹೋಗ್ತಾರೆ, ಬರ್ತಾರೆ, ನೋಡ್ಕೊತಾರೆ, ಫೋಟೋ ಹೊಡ್ಕೊತಾರೆ, 4 ಮಾತು ಮಾತಾಡ್ತಾರೆ, ಹೋಗ್ತಾರೆ. ಅವ್ರು ಬರ್ತಾನೆ ಇಲ್ಲ. ಮಾಡ್ತೀನಿ ಅಂತ ಬರ್ತಾರೆ, ಅವ್ರು ಹೋಗ್ಬಿಡ್ತಾರೆ, ಬರೋದೇ ಇಲ್ಲ. ಅವರು ಒಳ್ಳೆತನಕ್ಕೆ ಮಾಡಿಸ್ಕೊಂಡು ಹೋಗ್ತಾರೆ ಬಡವ್ರ ಹತ್ರ. ಅವ್ರಿಗೆ ಸಂಬಳ, ಅವ್ರ ಹೆಂಡತಿ ಮಕ್ಳಿಗೆ ಒಡವೆ ಹಾಕೋಕ್ಕೆ, ಮಾಂಗಲ್ಯ ಸರ ಹಾಕೋಕ್ಕೆ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ ಅವ್ರ ಪಾಡಿಗೆ. ನಾವಿಲ್ಲಿ ಸಾಯ್ತಾ ಇದೀವಿ, ದಾರಿ ನೋಡ್ಕೊಂಡು. ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ, ಎಲ್ಲ ಮಾಡಿಕೊಡ್ತಾರೆ ಬಡವರಿಗೆ, ಸೌಲಭ್ಯಕ್ಕೆ ಮಾಡಿಕೊಡ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಇಲ್ಲಿ ಯಾರು ಬರೋಂಗಿಲ್ಲ. ಬೇಡ ತೊಗೊಂಡ ಸೋಮಶೇಖರ್ ಅಂತ, ನಾನು ಕುವೆಂಪು ನಗರದ ವಾಸಿನೇ. ಸುಮಾರು 30ರಿಂದ 40 ವರ್ಷಗಳ ಕಾಲ ಇಲ್ಲೇ ವಾಸವಾಗಿರ್ತಕ್ಕಂಥ ಸಮಾಜ ನಮ್ಮದೆಲ್ಲರದು ಕೂಡ. ಸುಮಾರು ಇಲ್ಲೊಂದು 50ರಿಂದ 60 ಫ್ಯಾಮಿಲಿ ಕುಟುಂಬಗಳು ಮನೆಗಳನ್ನ ಮಾಡ್ಕೊಂಡಿದ್ದೀವಿ. ಇಲ್ಲೇನಪ್ಪ ಸಮಸ್ಯೆ ಅಂದರೆ ಮೂಲಭೂತ ಸಮಸ್ಯೆಗಳದೇ ದೊಡ್ಡ ಸಮಸ್ಯೆಗಳಾಗಿದ್ದಾವೆ. ಬೇಕು ಅಂತ ಒಂದು ಕರೆಂಟನ್ನು ಅದ್ರ ಕೇಳಿದಾಗ ಕರೆಂಟ್ ಕೊಟ್ಟರೆ ನೀರು ಬರುತ್ತೆ, ಸರಿಯಾದ ರೀತಿ ಚರಂಡಿ ವ್ಯವಸ್ಥೆ ಇರ್ಬೋದು, ಬಾಕ್ಸ್ ಚರಂಡಿ ಇರ್ಬೋದು, ರಸ್ತೆ ನಿರ್ಮಾಣ ಇರ್ಬೋದು, ಸಿಮೆಂಟ್ ರಸ್ತೆ ಇರ್ಬೋದು, ಇವ್ಯಾವುದೂ ಕೂಡ ವ್ಯವಸ್ಥೆ ಇಲ್ಲ. ಇದು ಹೃದಯ ಭಾಗದಲ್ಲೇ ಬರುತ್ತೆ, ಇದು ಪುರಸಭೆ ಲಿಮಿಟಲ್ಲೇ ಬರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಏನಾಯಿತು, ಹಕ್ಕುಪತ್ರಗಳನ್ನ ಕೊಡಬೇಕಾದ್ರೆ ಇದು ಉಲ್ಬಂದಿ ಕಾವಲು ಅಂತ ಹೇಳ್ತಾರೆ. ಸರ್ವೆ ನಂಬರ್ 1 ಕಸಬಾ ಉಲ್ಬಂದಿ ಕಾವಲು. ಬಟ್ ಅಕ್ಕಪಕ್ಕ ಏನಿದ್ದಾವೆ, ರೈಲ್ವೆ ಹಳಿ ಇದ್ದಾವೆ, ಅದರಿಂದ ಆಚೆನೂ ಕೂಡ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಉಲ್ಬಂದಿ ಕಾವಲುಗಳಿಗೆ, ಬೇರೆ ಉಲ್ಬಂದಿ ಕಾವಲುಗಳಿಗೆಲ್ಲ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿ ಇದೆ. ಪುರಸಭೆಯವರೇ ಕೊಟ್ಟಿದ್ದಾರೆ, ಅದೇ ಥರನೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿ ಇದೆ, ಅದು ಡಾಕ್ಯುಮೆಂಟ್ಸು. ಅದೇ ಥರನೇ ಇಲ್ಲೂ ಕೂಡ ಅಕ್ರಮ ಸಕ್ರಮದಲ್ಲಿ ಹಾಕಿ ನಿಮಗೆ ಕೊಡ್ತೀವಿ ಅಂತೇಳಿ ಅಕ್ರಮ ಸಕ್ರಮದಲ್ಲಿ ಒಂದು 20ರಿಂದ 25 ಕುಟುಂಬ ಹಾಕಿದ್ರು. ಅದೆಲ್ಲ ವಜಾ ಮಾಡಿ ಇಟ್ಟಿದ್ರು. ಅದಾದಮೇಲೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ತಹಸೀಲ್ದಾರ್ ಮುಂದೆ, DC ಮುಂದೆ ಎಲ್ಲ ಕೂತ್ಕೊಂಡು ಹೋರಾಟ ಮಾಡಿದಾಗ ಆ ಟೈಮಲ್ಲಿ ನಿಮಗೆ ನಾವು ಮಾಡಿಕೊಡ್ತೀವಿ ಅಂತೇಳಿ ಸರ್ವೆ ಲೆವೆಲ್ವರೆಗೂ ಕಳಿಸ್ಕೊಟ್ಟು, ಸರ್ವೆ ಒಂದು ಸುಮ್ಮನೆ ಕಣ್ಣೋರ್ಸೋ ತಂತ್ರ ಮಾಡಿ ಸರ್ವೆ ಒಂದು ಮಾಡಿ ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ. ಆ್ಯಕ್ಚುಲಿ ಈಗ ಕೇಳಿದರೆ 94C ಬರಬೇಕು, ನಾವು ಅದನ್ನು ಮಾಡಿಸ್ಬೇಕು, ಇದನ್ನು ಮಾಡಿಸ್ಬೇಕು ಅಂತ ಒಂದು ಕುಂಟು ನೆಪವನ್ನು ಒಡ್ಡಿ ಈ ಭಾಗದ ಜನಗಳಿಗೆ ಅನ್ಯಾಯನ ಮಾಡ್ತಾ ಇದ್ದಾರೆ. ಈ ಭಾಗದ ಶಾಸಕರು ಕೂಡ ಗೊತ್ತು, ಅವರು ಕೂಡ ಇಲ್ಲೇ ಇರ್ತಕ್ಕಂಥದ್ದು, ಅವ್ರ ತೋಟ ಜಮೀನು ಎಲ್ಲ ಇಲ್ಲೇ ಇರ್ತಕ್ಕಂಥದ್ದು, ಅವರು ಕೂಡ ಇಲ್ಲೇ ಒಂದು ಮನೆಯನ್ನು ಕಟ್ತಾ ಇದ್ದಾರೆ. ಇವತ್ತಲ್ಲಿ ನಾಳೆ ನಾನು ಇದೇ ಭಾಗದಲ್ಲಿ ಓಡಾಡೋ ವ್ಯಕ್ತಿ, ನನಗೂ ಬೇಕಾಗುತ್ತೆ, ಇಲ್ಲಿ ಜನಗಳಿಗೆ ಮಾಡಿಸ್ಬೇಕು, ನಾನು ಬಿಡಲ್ಲ, ಕೇಳ್ತಾರೆ ಅನ್ನೋ ಮಾತು ಕೂಡ ಅವ್ರ ಬಾಯಿಂದ ಬಂದರೂ ಕೂಡ ಯಾವುದೇ ರೀತಿ ತಹಸೀಲ್ದಾರ್ ಆಗಿರ್ಬೋದು, ಇದು ಉಲ್ಬಂದಿ ಕಾವಲು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಹೆಡ್ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲಿಸಿ ಇಮ್ಮಿಡಿಯೇಟಾಗಿ ಹಕ್ಕುಪತ್ರಗಳನ್ನ ಇಶ್ಯೂ ಮಾಡಬೇಕಾದ ಕೆಲಸ ಮಾಡಬೇಕಾದಂಥವ್ರು ಇದಕ್ಕೆ ಒಂದು ಕುಂಟು ನೆಪ ಹೇಳ್ಕೊಂಡು ಸುಮ್ಮನೆ ಅಧಿಕಾರದ ಕಾಲಾವಕಾಶವನ್ನು ಮುಗಿಸ್ಕೊಂಡು ಹೋಗಲಿಕ್ಕೆ ಹೊರಡ್ತಾರೆ. ಈ ಥರ ಇರ್ತಕ್ಕಂಥ ಸಿಚುವೇಶನು ಇಲ್ಲಿರ್ತಕ್ಕಂಥ ಯಾರು ಶ್ರೀಮಂತರು ಇಲ್ಲ, ಎಲ್ಲ ಬಡ ವರ್ಗದವ್ರೆ, ಎಲ್ಲ ಹಿಂದುಳಿದಂಥ ಇದ್ದಾರೆ, SC ST ಕುಟುಂಬದವರಿದ್ದಾರೆ. ನಾವು ಕೂಡ ಭಾರಿ ಹಿಂದುಳಿದಂಥ ಜನಾಂಗದಲ್ಲಿ ಇರ್ತಕ್ಕಂಥವ್ರು. ನಮಗೇನು ಇಲ್ಲಿರೋ ಮೂಲಭೂತ ಸೌಕರ್ಯ ಜೊತೆಲಿ ಹಕ್ಕುಪತ್ರ ಕೊಟ್ಟರೆ ಒಂದು ಒಳ್ಳೆ ಮನೆಗಳನ್ನ ಮಾಡ್ಕೊಳ್ತಾರೆ, ಮಕ್ಕಳ ಎಜುಕೇಷನ್ಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಬೇಡಿಕೆ ಇದೆ. ಮನವಿನೂ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ದೊಡ್ಡ ಹೋರಾಟನೂ ಮಾಡಿದ್ದೀವಿ. ಅಲ್ಲೇ ಕೂತ್ಕೊಂಡು ಧರಣಿ ಮಾಡಿ, ಅಲ್ಲೇ ಅಡುಗೆಯನ್ನು ಮಾಡಿ, ಅಲ್ಲೇ ಊಟವನ್ನು ಮಾಡಿದ್ದೀವಿ. ಆ ಟೈಮಲ್ಲಿ ಇನ್ನೂ 4-5 ದಿನ ಇರ್ತೀವಿ ಅಂದಾಗ ಅವರು ಬಂದು ಎಚ್ಚೆತ್ಕೊಂಡು AC ಅವರು ಕೂಡ ಬಂದಿದ್ದರು. AC ಅವರು ಬಂದು ಇಲ್ಲ, ನಾನು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀನಿ ಅಂತೇಳಿ ತಹಸೀಲ್ದಾರ್ಗೂ ಕೂಡ ತಾಕೀತನ್ನ ಮಾಡಿ ಎಲ್ಲ ಮಾಡಿ ಹೋಗಿದ್ರು. ಆದರೂ ಕೂಡ ಆ ಟೈಮಲ್ಲಿ ಏನು ಅವ್ರಿಗೇನು ಜವಾಬ್ದಾರಿಯಿಂದ ನಿಲ್ಸ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರು ಇನ್ ಕೇಸ್ ಇದನ್ನೇ ನೋಡ್ತೀವಿ, ನಾವು ಸ್ವಲ್ಪ ದಿನಗಳ ಗಟ್ಟಕ್ಕೆ ನೋಡ್ತೀವಿ, ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡು ಅಲ್ಲೇ ಅಡುಗೆ ಮಾಡೋದಾಗಿರ್ಬೋದು. ನಮಗೆ ಹಕ್ಕುಪತ್ರ ನಮ್ಮ ಕೈ ಕೊಡೋ ತನಕ ನಾವು ಎದ್ದು ಬರೋಂಥ ಮಾತೇ ಇರಲ್ಲ. ಆ ಥರ ಪ್ರತಿ ಮನೆಯವರು ಕೂಡ ಬೀಗ ಹಾಕ್ಕೊಂಡು ಹೆಂಡತಿ ಮಕ್ಕಳು ಸಮೇತ ಎಲ್ಲರೂ ಕೂಡ ತಾಲೂಕು ಆಫೀಸ್ ಮುಂದೆ ಕೂರುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಹಳೆ ಸಂತೆ ಮಾರ್ಕೆಟು, ಕುವೆಂಪು ನಗರ. ನಾವಿಲ್ಲಿ 35 ವರ್ಷದಿಂದನೂ ಇದ್ದೀವಿ. ನಮಗಿಲ್ಲಿ ಏನು ಅನ್ನೋದು ಸೌಕರ್ಯ ಇಲ್ಲ. ಸುಮ್ಮನೆ ಹೋಗಿ ಶಾಸಕರಿಗೂ ಹೇಳಿದ್ವಿ, ಅಲ್ಲಿ ಬಡನೂ ಮಾಡಿದ್ವಿ. ಬಂದು ಕಣ್ಣು ಒರೆಸೋದು ಮಾತ್ರ ಮಾಡೋದ್ರು, ನಮ್ಮನ್ನ ಕಷ್ಟ ಸುಖಕ್ಕೆ ಯಾವುದೂ ಇಲ್ಲ. ಬೇರೆ ಅವರು ಅನುಕೂಲ ಹೇಳ್ತಿದ್ದಾರೆ, ನಮ್ಮ ಮಕ್ಳಿಗೂ ಒಳ್ಳೆ ಮನೆ ಮಠ ಬೇಕು ಅಂತ ನಾವು ಆಸೆ ಪಡಬೇಕಲ್ಲ. ಯಾವಾಗಲೂ ಇದೇ ಥರ ಇದ್ದರೆ ಯಾವ ಥರ ಇರ್ಬೋದು ಈ ಏರಿಯಾದಲ್ಲಿ. ಒಂದಿಷ್ಟು ವರ್ಷದಿಂದನೂ ಇದ್ದೀವಿ. 37 ವರ್ಷ ನಡೀತಾ ಇದೆ ಮೇಡಮ್ ಅವರೇ. ಆವಾಗಿಂದನೂ ಇದೇ ಥರನೇ ಇದೆ. ಇಲ್ಲಿ ಯಾರು ಬರೋರೆಲ್ಲ ರೋಡ್ ನೋಡ್ತಾರೆ, ಹೋಗ್ತಾರೆ, ಜಾಗ ಇಲ್ಲ ಅಂತಾರೆ, ಹೋಗ್ತಾರೆ. ಯಾವ ಮಕ್ಕಳು ಮಳೆ ಬಂದರೆ ಜಾರು ಬೀಳೋದು, ಗೊಚ್ಚೆ
ಚರಂಡಿ ವ್ಯವಸ್ಥೆ ಇಲ್ಲ. ಈ ಎಲ್ಲ ಕಾಲದಲ್ಲೂ ಹಿಂಗೆ ಆಗ್ತಾಯಿದೆ. ಈಗ ಹೋಗುವಾಗ ಒಂದು ವರ್ಷ ಆಯ್ತು, ಈಗ ಅವ್ರು ಹೇಳಿದ್ದು ಮಾಡ್ತೀವಿ, ಕಾನೂನು ಬದ್ಧವಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನೂ ಮಾಡಲಿಲ್ಲ. ನಾವು ಅಲ್ಲೋಗಿನೂ ಎಲ್ಲ ಹೋರಾಟ ಮಾಡಿದ್ದೀವಿ. ಇಷ್ಟು ದಿನವೂ ನಾವು ಕಾದಿದ್ದೀವಿ. ಎಲ್ಲ ಕಾಲದಲ್ಲೂ ಹಂಗೆ ಮಾಡಿದರೆ ಹೆಂಗೆ ಅಂತ ನಾವು ಮುಂದೆ ಎಷ್ಟು ವರ್ಷ ಆದರೂ ನಾವು ಹೀಗೆ ಇರೋದಾ? ನಾವು ಒಂದು ಮನೆ, ನಮಗೂ ಒಂದು ಮನೆ ಮಠ ಅಂತ ನಾವು ಕಟ್ಕೊಂಡಿದ್ಮೇಲೆ ನಮಗೂ ಒಂದು ಇದು ಹಕ್ಕುಪತ್ರ ಆಗಬೇಕಲ್ವಾ? ಹಕ್ಕುಪತ್ರ ನಿಮಗೆ ಕೊಟ್ಟಿಲ್ವಾ ಇನ್ನೂ ಕೂಡ? ಇಲ್ಲಿ ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ಒಂದು 100-120 ಮನೆ ಇದೆ, ಯಾರಿಗೂ ಬಂದಿಲ್ಲ. ಇದು ಕೆರೆ ಏರಿ ಸೇರುತ್ತೆ ಅಂತ ಹೇಳ್ತಾರಲ್ಲ, ಏನು ಹೇಳ್ತೀರಮ್ಮ ಇದು? ಕೆರೆ ಏರಿಗೆ ಸೇರುತ್ತೆ ಮೇಡಮ್ ಅವರೇ. ಕೌಲ್ ಬಂದು ಅಂತಲೇ ಇಲ್ಲಿ ಇಷ್ಟು ವರ್ಷ ಇದ್ದೀವಿ ಅಲ್ಲ, ಇಷ್ಟು ವರ್ಷದಿಂದನೂ ಯಾರು ಮಾಹಿತಿ ಏನು ಕೊಟ್ಟಿಲ್ಲ. ಎಲ್ಲ ಕಡೆನೂ ಇದೆ, ಎಲ್ಲ ಕಡೆನೂ ಸೌಕರ್ಯ ಇದೆ. ಪಕ್ಕದ ಏರಿಯಾದಲ್ಲೂ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಈ ಕಡೆನೇ ಇಲ್ಲ ಮೇಡಮ್ ಅವರೇ. ಇಷ್ಟು ವರ್ಷನೂ ನಾವು ಇಲ್ಲೇ ಇದ್ದೀವಿ. ಅಂದ್ರೆ ನೀವಿರುವಂತ ಜಾಗ ನಗರಸಭೆ ಸೇರುತ್ತೆ? ನಗರಸಭೆಗೆ ಸೇರುತ್ತೆ ಮೇಡಮ್ ಅವರೇ. ಎಲ್ಲ ಟೌನಿಗೆ ಸೇರುತ್ತೆ ಮೇಡಮ್ ಅವರೇ, ಹತ್ರನೇ ಇದೆ. ಆದರೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬರ್ತಾರೆ, ಆಶ್ವಾಸನೆ ಹೇಳೋಗ್ತಾರೆ. ವೋಟಿಂಗ್ ಟೈಮಿಗೆ ಮಾತ್ರ ಆಶ್ವಾಸನೆ ಹೇಳೋಗ್ತಾರೆ. ಎಷ್ಟು ಅಂತ ನಾವು ಕೇಳಿ ಹೋರಾಟನೂ ಮಾಡಿದ್ದೀವಿ, ಎಲ್ಲ ಕಾಲದಲ್ಲೂ ಮಾಡಿದ್ದೀವಿ. ಬೇರೆ ಇದೆ ಅಂದರೆ ಹೆಂಗೆ ಅಂತ ಮುಂದೆ ನಾವೇ ಈ ಸತಿ ಅಂತೂ ಅಲ್ಲೇ ಹೋಗಿ ಕುತ್ಕೊಳ್ಳೋಣ ಅಂತಲೇ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಕುಕ್ಯಾಣಿತೀವಿ, ವ್ಯಾಪಾರಕ್ಕೆ ಹೋಗ್ತೀವಿ, ರೋಡಿಲ್ಲ, ಮಕ್ಕಳೆಲ್ಲ ಹೋಗೋ ಬರೋದು ಇದಾಗುತ್ತೆ. ಭಾಳ ತೊಂದರೆ ಆಗುತ್ತೆ. ಬಂದವರೆಲ್ಲ ಬಂದು ಮಾಡಿಸ್ತೀವಿ ಅಂತ ಹೋಗ್ತಾರೆ, ಮತ್ತೆ ವಾಪಸ್ ಬರಲ್ಲ ಅವರು. ಭಾಳ ತೊಂದರೆ ಆಗುತ್ತೆ ಮೇಡಮ್ ಅವ್ರೆ. ಇಲ್ಲಿ ಬರ್ತಾರೆ 30 ವರ್ಷ 40 ವರ್ಷ ಆಯಿತು ಮೇಡಮ್ ಅವ್ರೆ, ಇಲ್ಲೇ ಇದ್ದೀವಿ. ರೋಡಿಲ್ಲ, ಮಾಡ್ತೀವಿ ಅಂತಾರೆ, ಹಂಗೆ ಹೋಗ್ತಾರೆ. ಬಂದವರೆಲ್ಲ ಹಂಗೆ ಹೇಳ್ತಾರೆ, ಹೋಗೋದು ಹಂಗೆ, ಬರ್ತೀವಿ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ. ಭಾಳ ತೊಂದರೆ ಆಗುತ್ತೆ, ಮಕ್ಕಳು ಹೋಗೋದು ಬರೋದು. ನೋಡಿದ್ರಲ್ಲ ಸ್ನೇಹಿತರೆ, ಚುನಾವಣೆ ಇದ್ದಾಗ ಮಾತ್ರ ಓಟ್ ಕೇಳಕ್ ಮಾತ್ರ ಮನೆ ಮಾತ್ರ ಬರ್ತಾರೆ. ಆಯ್ಕೆಯಾಗಿ 3 ವರ್ಷ ಆದ್ರೂ ಕೂಡ ಕಡೂರು ತಾಲೂಕಿನ ಶಾಸಕರು ಇಲ್ಲಿವರೆಗೂ ಕೂಡ ಇಲ್ಲಿ ನಮ್ಮ ಏರಿಯಾಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಆದ್ರೂ ಸಂಬಂಧಪಡುವಂತ ಅಧಿಕಾರಿಗಳಾಗಿರ್ಬಹುದು, ಶಾಸಕರಾಗಿರಬಹುದು ಗಮನಿಸಿದರೆ ಕಾದು ನೋಡಬೇಕಾಗಿದೆ. ಸತ್ಯನ್ಯಾಯ ಪ್ರೀತಿಯೊಂದಿಗೆ ಇದೀನ.com, ಗಿರಿಜಾ ಹೆಸಿ, ಚಿಕ್ಕಮಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.